ದೇಶಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮದ ಅಂಗವಾಗಿ ಅಟ್ಟಾರಿಯ ಗಡಿಯಲ್ಲಿ ವಾಘಾ ಗಡಿಯಲ್ಲಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತರ್ತಾ ಇದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಬೀಟಿಂಗ್ ದ ರಿಟ್ರೀಟ್ ಏನು, ಅದರ ವಿಶೇಷತೆ ಏನು, ಅದರ ಮಹತ್ವ ಏನು, ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳು ಅಲ್ಲಿ ನಡೆಯುತ್ತೆ, ಅದರ ಸಂಕೇತ ಏನು, ಇದೆಲ್ಲ ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಅತಿಥಿಗಳು ಕೂಡ ಇದ್ದಾರೆ. ಡಾಕ್ಟರ್ ಬಿ ಅಮರನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅಮರನಾಥ್ ಅವರು ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು, ಪದಕ ಪುರಸ್ಕೃತರು. ಈ ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮದ ಕುರಿತಾಗಿ ವಿವರವಾಗಿ ಅವರು ನಮಗೆ ತಿಳಿಸ್ಕೊಡ್ತಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲ್ರಿಗೂ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇದು ತಾವೇನು ನೋಡ್ತಾ ಇದ್ದೀರಾ ಈಗ ಅಟಾರಿ ವಾಘಾ ಬಾರ್ಡ್ರಲ್ಲಿ ನಡೀತಿರುವಂತಹ ಬೀಟಿಂಗ್ ರಿಟ್ರೀಟು, ಇದು ನಮ್ಮ ಅಮೃತ್ಸರ್ ಮತ್ತೆ ಲಾಹೋರ್ ಮಧ್ಯದಲ್ಲಿರುವಂತಹ ಒಂದು ಸ್ಥಳ. ಇದು ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ಇದನ್ನ ನೇಮ್ ಮಾಡಿರುವಂತಹ ಜಾಗ. ಇದು ಏನು ಇಷ್ಟೊಂದು ವಿಶೇಷತೆ ಅಂತ ಏನಂತ ಹೇಳಿದ್ರೆ, ನಾರ್ಮಲ್ ಆಗಿ ಬೀಟಿಂಗ್ ರಿಟ್ರೀಟು ಈ ಜಾಗ ಪಂಜಾಬ್ನಲ್ಲೇನೆ ಅಮೃತ್ಸರದ ಈ ಅಟಾರಿ ವಾಘಾ ಬಾರ್ಡರ್ ಅಲ್ಲದೆ ಇನ್ನ 2 ಜಾಗದಲ್ಲಿ ನಡೆಯುತ್ತೆ. ಮತ್ತೆ ಗುಜರಾತ್ನಲ್ಲಿ ಒಂದು ಬಾರ್ಡರ್ ಜಾಗದಲ್ಲಿ ಪಾಕಿಸ್ತಾನ ಮತ್ತೆ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ಲು ಬೀಟಿಂಗ್ ರಿಟ್ರೀಟ್ ಆಗುತ್ತೆ. ಬೀಟಿಂಗ್ ರಿಟ್ರೀಟ್ ಏನು ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ಇದು 17ನೇ ಶತಮಾನದಲ್ಲಿ ಆಗ ನಡೆದಂತಹ ವಾರ್ನಲ್ಲಿ ಈ ಕಡೆ ಇರುವಂತಹ ಸೈನಿಕರಿಗೆ ಆ ಕಡೆ ಇರುವಂತಹ ಸೈನಿಕರಿಗೆ ರಾತ್ರಿ ಹೊತ್ತು ರೆಸ್ಟ್ ಆಗಬೇಕು ಅಂತ ಹೇಳಿ ಅದನ್ನ ಫ್ಲಾಗ್ನ ಡೌನ್ ಮಾಡುವಂಥದ್ದು. ಮತ್ತೆ ಆ ಬ್ಯೂಗಲ್ಲು ಅದನ್ನ ಸೌಂಡ್ ಮಾಡೋ, ಬಿಕಾಸ್ ಕಮ್ಯುನಿಕೇಶನ್ ಎಲ್ಲ ಇರಲಿಲ್ಲ ಆಗ. ಈ ಒಂದು ಬೀಟಿಂಗ್ ಅಂದ್ರೆ ಬ್ಯೂಗಲ್ ಊದೋದ್ರ ಮುಖಾಂತರ, ಸೌಂಡ್ ಮಾಡೋದ್ರ ಮುಖಾಂತರ ನಾವು ಈಗ ಒಂದು ಎಲ್ಲರೂ ರೆಸ್ಟ್ ಮಾಡಬಹುದು ನೈಟು ಅನ್ನೋದು ಒಂದು ರೀತಿಯಲ್ಲಿ ಪ್ರಾರಂಭವಾದಂತಹ ಇದು ಬೀಟಿಂಗ್ ರಿಟ್ರೀಟ್ ಇದ್ದು. ಸೊ ಇನ್ಫ್ಯಾಕ್ಟ್ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಬೀಟಿಂಗ್ ರಿಟ್ರೀಟು ಪ್ರಪಂಚದ ಯಾವುದೇ ಜಾಗದಲ್ಲೂ ಈ ಮಟ್ಟಕ್ಕೆ ನಡೆಯೋದಿಲ್ಲ. ಪರ್ಟಿಕ್ಯುಲರ್ ಆಗಿ ನಮ್ಮ ವಾಘಾ ಬಾರ್ಡರ್ ಅಲ್ಲಿ 1947 ಅಲ್ಲಿ ಏನಾಯ್ತು, 1947 ಅಲ್ಲಿ ಆಗಿದ್ದಂತಹ ಮೋಹಿಂದರ್ ಸಿಂಗ್ ಚೋಪ್ರಾ ಅವರು, ನಮ್ಮ ಬ್ರಿಗೇಡಿಯರ್ ಮೋಹಿಂದರ್ ಸಿಂಗ್ ಚೋಪ್ರಾ ಅವರು, ಮತ್ತೆ ಆ ಕಡೆ ಪಾಕಿಸ್ತಾನದ ಬ್ರಿಗೇಡಿಯರ್ ಆದಂತಹ ನಾಜೀರ್ ಅಹಮದ್ ಅವರು ಆ ರೆಫ್ಯೂಸೀಸ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಇದನ್ನ ಬೀಟಿಂಗ್ ರಿಟ್ರೀಟ್ ಜಾಗ ಇದು ಮಾಡಿದ್ರು. ಬಿಕಾಸ್ ದಟ್ ಇಸ್ ಅ ಪ್ಲೇಸ್ ಆಕ್ಚುಲಿ ದ ಇಂಡಿಯನ್ಸ್ ಮತ್ತೆ ಪಾಕಿಸ್ತಾನ್ ಮೂವ್ಮೆಂಟ್ ಇದ್ದಂತಹ ಜಾಗ. ಈ ಬೀಟಿಂಗ್ ರಿಟ್ರೀಟ್ ಆ ಕಡೆಯಿಂದ ಜನಗಳು ಈ ಕಡೆ ಬರುವಂತದ್ದು ಅಲ್ಲಿ ಪ್ರಾರಂಭ ಆಗ 1947 ಅಲ್ಲಿ ಪ್ರಾರಂಭ ಆಗಿದ್ದಂತದ್ದು. ಇದನ್ನ ಏನಾಯ್ತು, 1959 ಅಲ್ಲಿ ಒಂದು ಫಾರ್ಮುಲೇಷನ್ ಮಾಡಿದ್ರು. ಪಕ್ಕ ಇದು ಯಾವ ರೀತಿನಲ್ಲಿ ಮಾಡಬೇಕು, ಒಂದು ಪ್ರೋಟೋಕಾಲ್ ಸೆಟ್ ಮಾಡಿ ಅದನ್ನ ಮಾಡಿದ್ರು. ಇನ್ಫ್ಯಾಕ್ಟ್ ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಇದು ಒಂಥರ ನೀವು ಆಗ್ಲೇ ಹೇಳಿದಂಗೆ ವಾರ್ ರೀತಿನಲ್ಲೇನೆ ನಡೆಯುವಂತ ರೀತಿನಲ್ಲಿ ನಡೀತಾ ಇತ್ತು. ಸೊ ಫೇಶಿಯಲ್ ಎಕ್ಸ್ಪ್ರೆಷನ್ ಅಂತದನ್ನೆಲ್ಲ ಆ ತರ ಮಾಡ್ತಿದ್ದರಿಂದ ಏನ್ ಮಾಡಿದ್ರು, 2010 ಅಲ್ಲಿ ಆ ಫೇಶಿಯಲ್ ಎಕ್ಸ್ಪ್ರೆಷನ್ ಅದನ್ನೆಲ್ಲ ಸ್ವಲ್ಪ ಡೌನ್ ಮಾಡಿ ಸ್ವಲ್ಪ ಎಲ್ರು ಅಂತ ವಾರ್ ಅಲ್ಲಪ್ಪ, ಇದು ಒಂಥರ ಪ್ರೀತಿ ವಿಶ್ವಾಸದಿಂದ ನಾವು ನೈಬರ್ಸ್ ಮತ್ತೆ ನಮ್ಮ ಬಾರ್ಡರ್ ನಾವು ಮಾಡುವಂತದ್ದು ಕಾರ್ಯಕ್ರಮ ಅಂತ ಹೇಳಿ ಅದನ್ನು ಮಾಡಿದ್ರು. ವೆರಿ ರೀಸೆಂಟ್ಲಿ ಐ ವಿಸಿಟೆಡ್ ವಾಘಾ. ಅಲ್ಲಿ ಅದನ್ನು ನೋಡಿದಾಗ ನನಗೆ ಈಗಲೂ ಕೂಡ ಅದು ಭಾರಿ ಜೋರಾಗೇ ಇತ್ತು. ಅಂದ್ರೆ ಇದಕ್ಕಿಂತನೂ ಜೋರಾಗಿತ್ತು ಹಿಂದೆ ಅಂದ್ರೆ ಎಷ್ಟು ಮಟ್ಟಿಗೆ ಇರಬಹುದು ಅಂತ. ಸ್ವಾತಂತ್ರ್ಯ ಸಂಭ್ರಮದ ಅಂಗವಾಗಿ ವಿಶೇಷವಾಗಿರ್ತಕ್ಕಂಥ ಬೀಟಿಂಗ್ ದ ರಿಟ್ರೀಟ್ ವಾಘಾ ಗಡಿಯಲ್ಲಿ ನಡೀತಾ ಇದೆ. ಅದರ ನೇರ ಪ್ರಸಾರದ ದೃಶ್ಯಗಳನ್ನ ನಾವು ನಿಮಗೆ ತರ್ತಾ ಇದ್ದೀವಿ. ನೋಡಿ, ಈಗ ಅಲ್ಲಿ ಕರಾಟೆ ಪ್ರದರ್ಶನ ನಡೀತಾ ಇದೆ. ಪ್ರತಿದಿನ ಈಗಾಗಲೇ ನಮ್ಮ ಅತಿಥಿಗಳು ಕೂಡ ಹೇಳ್ತಾ ಇದ್ದ ಹಾಗೆ, ಡಾಕ್ಟರ್ ಬಿ ಅಮರನಾಥ್ ಅವರು ಕೂಡ ಹೇಳ್ತಾ ಇದ್ದ ಹಾಗೆ, ಅಲ್ಲಿ ಪ್ರತಿದಿನ 35 ನಿಮಿಷದ ಕಾರ್ಯಕ್ರಮ ಇರುತ್ತೆ. ಆದ್ರೆ ಇವತ್ತು ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ. ಬೀಟಿಂಗ್ ದ ರಿಟ್ರೀಟ್ ಸೇನಾ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ದೈಹಿಕ ಕಸರತ್ತುಗಳ ಕಾರ್ಯಕ್ರಮ ನಡೀತಾ ಇದೆ. ಅದನ್ನು ಕೂಡ ಬಹಳ ಶಿಸ್ತುಬದ್ಧವಾಗಿ ಆಯೋಜನೆ ಮಾಡಲಾಗಿದೆ. ನಮ್ಮ ಜೊತೆ ಡಾಕ್ಟರ್ ಬಿ ಅಮರನಾಥ್ ಅವರಿದ್ದಾರೆ, ನಿವೃತ್ತ ಕಮಾಂಡೆಂಟ್. ಅಮರನಾಥ್ ಅವರೇ, ಈ ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮಕ್ಕೂ ಮುಂಚೆ ಇವತ್ತು ವಿಶೇಷವಾದಂತಹ ದೈಹಿಕ ಕಸರತ್ತುಗಳ ಕಾರ್ಯಕ್ರಮ ಮತ್ತೆ ದೇಶಭಕ್ತಿಯ ಸ್ಫೂರ್ತಿಯನ್ನ ಜನರಲ್ಲಿ ತುಂಬುವಂತ ಒಂದು ಕಾರ್ಯಕ್ರಮ ಇದು. ನೀವು ಅಲ್ಲಿ ವಿಸಿಟ್ ಮಾಡಿದೀರಾ, ಏನ್ ಹೇಳೋಕ್ ಬಯಸ್ತೀರಿ? ನಾನು ಸುಮಾರು ಒಂದು 4 ಸರಿ ಅಲ್ಲಿಗೆ ವಿಸಿಟ್ ಮಾಡಿದ್ದೇನೆ. ಇಟ್ ಇಸ್ ಒಂಥರ ರೋಮಾಂಚನ ಆಗುವಂಥದ್ದು. ನಾನು ನಿಮಗೆ ಹೇಳಿದ್ದಿಲ್ಲ, ಅದನ್ನ ನಮ್ಮ ಶಿಸ್ತುಬದ್ಧವಾಗಿ ಸುಮಾರು ಅಲ್ಲಿ ಈಗ ನೀವು ಅಲ್ಲಿ ಏನು ನೋಡ್ತಾ ಇದ್ದೀರಾ, ನಮ್ಮ ಇಂಡಿಯಾ ಸೈಡಲ್ಲಿ ನಡೀತಾ ಇರುವಂತಹ ಕಲ್ಚರಲ್ ಕಾರ್ಯಕ್ರಮಗಳು ಇದನ್ನೆಲ್ಲಾನು ಅವರು ನೋಡ್ತಾರೆ. ಅದೆಲ್ಲ ಸುಮಾರು ಪ್ರತಿದಿನಾನು 15,000 to 20,000 ಜನ ನಮ್ಮ ಪಾರ್ಟಿಸಿಪೆಂಟ್ಸ್ ನಮ್ಮ ಕಡೆಯಿಂದ ಇಂಡಿಯಾದಿಂದ ಅಲ್ಲಿ ಗ್ಯಾಲರಿಲಿ ಇರ್ತಾರೆ. ಪಾಕಿಸ್ತಾನದ ಕಡೆಯಿಂದಾನು ಒಂದು 6,000 to 7,000 ನಮ್ಮಷ್ಟು ಇರೋದಿಲ್ಲ.
ಸೊ ನಿಮಗೆ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ ದಿನ ಜಾಸ್ತಿ ಜನ ಇರ್ತಾರೆ. ಸುಮಾರು ನನ್ನ ಪ್ರಕಾರ ಇವತ್ತೊಂದು 30,000 ಜನ ಜಾಸ್ತಿ ಅದಕ್ಕೆ ಪ್ಲಸ್ ಅಂತ ಇರ್ಬೋದು ಜನ. ಸೊ ಅದಕ್ಕೆ 2 ಅವರ್ ಮೊದಲೇ ಬಂದು ಕೂತ್ಕೊಂಡಿರ್ತಾರೆ. ಸೊ ಇಲ್ಲಿ ಯಾವುದೋ ಒಂದು ಪಾಸು ಆ ಥರ ಅದೆಲ್ಲ ಏನಿಲ್ಲ. ಯಾರು ಫಸ್ಟ್ ಕಮ್ ಫಸ್ಟ್ ಪ್ಲೇಸಸ್ ಅಂತಾರ ಮೊದಲು ಯಾರು ಬರ್ತಾರೆ ಮುಂದೆ ಕುಂತಿರ್ತಾರೆ. ಆ ಥರ ಒಂದು ಕಾರ್ಯಕ್ರಮ ಇದನ್ನ. ಸೊ ಇದು ಮೈನ್ ನಿಮ್ಗೆ ಏನೇ ಹೇಳಬೇಕು ಅಂತ ಹೇಳಿದ್ರೆ, ನಾನು ಫ್ಲಾಗ್ ಡೌನ್ ಮಾಡಿ ನಮ್ಮ ದೇಶದ ಮತ್ತೆ ಆ ಇನ್ನೊಂದು ದೇಶದ ಗಡಿನಲ್ಲಿ ಸೊ ವಿಲ್ ರೆಸ್ಟ್ ಅನ್ನೋದಕ್ಕೆ ಒಂದು ಕೊಡುವಂತಹ ಸಿಗ್ನಲ್. ಸೊ ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಇಟ್ ಹಸ್ ಟೇಕನ್ ಇಟ್ಸ್ ಓನ್ ಇಂಪಾರ್ಟೆನ್ಸ್ ಮತ್ತೆ ಇಟ್ ಹಸ್ ಬಿಕಮ್ ದ ವರ್ಲ್ಡ್ ಫೇಮಸ್. ಈಗ ನಿಮ್ಗೆ ಇನ್ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ, ಇದನ್ನ ಎಲ್ಲಾ ಚಾನಲ್ಗಳು ಮತ್ತೆ ಇಂಟರ್ನ್ಯಾಷನಲ್ ಚಾನಲ್ಗಳು ಇದನ್ನ ತುಂಬಾ ಪಾಪ್ಯುಲರೈಸ್ ಮಾಡಿದ್ರಿಂದ, ಸೊ ಇನ್ಫ್ಯಾಕ್ಟ್ ನಿಮ್ಗೆ ಏನು ಅಂತ ಹೇಳಿದ್ರೆ ಬೇರೆ ಕಡೆ ಇದನ್ನೆಲ್ಲ ಒಂದ್ಸಲ ಡ್ಯಾನ್ಸಿಂಗ್ ಡ್ರಿಲ್ ಅಂತಾನೆ ಹೇಳ್ತಾರೆ. ಸೊ ಆ ಮಟ್ಟದಲ್ಲಿ ನಡೆಯೋದ್ರಿಂದ ಇದನ್ನ ಸೊ ಆ ಥರನೇ ಹೇಳ್ತಾರೆ. ಸೊ ಹಾಗಾಗಿ ಇದನ್ನ ಕೆಲವು ಬಾರ್ಡರ್ಗಳಲ್ಲಿ ನೀವು ಬೇರೆ ಬೇರೆ ದೇಶಗಳ ಬಾರ್ಡರ್ ನೀವು ನೋಡಿದ್ರೆ ಯಾರೂ ಬೀಟಿಂಗ್ ರಿಟ್ರೀಟ್ ಆ ಥರ ಮಾಡೋದಿಲ್ಲ. ಅಲ್ಲಿ ಇನ್ಫ್ಯಾಕ್ಟ್ ನಿಮಗೆ ಹತ್ರದಲ್ಲಿ ಆ ಬಾರ್ಡರ್ ಹತ್ರನೇ ಯಾರು ಮೂವ್ಮೆಂಟ್ ಮಾಡೋದಿಲ್ಲ. ನೀವು ನಮ್ಮ ಯುರೋಪಿಯನ್ ಕಂಟ್ರೀಸ್, ಅಮೆರಿಕನ್ ಕಂಟ್ರೀಸ್ ನೀವೆಲ್ಲ ನೋಡಿದಾಗ ಸೊ ತುಂಬಾ ಸ್ಟ್ರಿಕ್ಟ್ ವಿಜಿಲೆನ್ಸ್. ನಿಮ್ಗೆ ಹತ್ರದಲ್ಲೇ ಯಾರು ಮೂವ್ಮೆಂಟ್ ಆಗೋದಕ್ಕಾಗೋದಿಲ್ಲ, ಅಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ. ಬಟ್ ಇದು ನಮ್ದು ಇಂಡಿಯಾ ಮತ್ತೆ ಪಾಕಿಸ್ತಾನದ ಮೊದಲಿಂದ ನಾವು ಜೊತೆಗಿದ್ದಂಥವ್ರು ಆಗ ನಡೆದಿರೋ ಎಲ್ಲ ಜೊತೆಗೆ ಬಾರ್ಡರ್ ಹತ್ತತ್ರ ಇದು ನಿಮಗೆ ಈ ಅಟಾರಿ GT ರೋಡ್ ಇದೇನು ಬರುತ್ತೆ ನಿಮಗೆ, ಇದು ಗ್ರ್ಯಾಂಡ್ ಟ್ರಂಕ್ ರೋಡ್. ಈ ಗ್ರ್ಯಾಂಡ್ ಟ್ರಂಕ್ ರೋಡ್ ಒಂದು ಹಿಸ್ಟ್ರಿ ಇದೆ. ಇದು ಆಕ್ಚುಲಿ ಒಂದು ಗ್ರ್ಯಾಂಡ್ ಟ್ರಂಕ್ ರೋಡ್ ಅನ್ನೋದು ಹಿಸ್ಟ್ರಿ ಸುಮಾರು 2500 ಕಿಲೋಮೀಟರ್ ಕನೆಕ್ಟ್ ಮಾಡುವಂತಹ ಒಂದು ದೇಶ ಇದು ರೋಡ್. ಇದು ನ್ಯಾಷನಲ್ ಹೈವೇ ಫ್ರಮ್ ಬಾಂಗ್ಲಾದಿಂದ ಹಿಡಿದು ನಿಮಗೆ ಲಾಹೋರ್ ಕಂಪ್ಲೀಟ್ ಆಗಿ ಸುಮಾರು ಒಂದು 10 ರಾಜ್ಯಗಳನ್ನ ಪಾಸ್ ಮಾಡುತ್ತಿದ್ದು. ಸೊ 2500 ಕಿಲೋಮೀಟರ್ ರನ್ ಮಾಡುವಂಥದ್ದು. ನಿಮಗೆ ಇದು ಗ್ರ್ಯಾಂಡ್ ಟ್ರಂಕ್ ರೋಡ್ ನಮ್ದು 3ನೇ ಶತಮಾನದಲ್ಲಿ ಮೌರ್ಯ ಡೈನೆಸ್ಟಿ ಟೈಮ್ ನಲ್ಲೇನೆ ಇದನ್ನ ನಾರ್ತ್ ಹೈವೇ ಅಂತ ಹೇಳಿದ್ರು, ಹೆಸರಿಟ್ಟಿದ್ರು. ಉತ್ತರಾದಿ ಅಂತ ರೋಡ್ ಹೇಳಿ ನಾರ್ತ್ ಹೈವೇ ಅಂತ ಇಟ್ಟಿದ್ರು, ನಾರ್ತ್ ಹೈವೇ ಅಂತ ಇಟ್ಟಿದ್ರು. ಆಮೇಲೆ ಮುಂದಿನ ದಿನಗಳಲ್ಲಿ ಅದನ್ನ ಏನಾಯ್ತು, ಒಂದು 7ನೇ ಶತಮಾನ 8ನೇ ಶತಮಾನ ಮೊಘಲ್ ಟೈಮ್ ನಲ್ಲಿ ಅದನ್ನ ಇಂಪೀರಿಯಲ್ ರೋಡ್ ಅಂತ ಮಾಡಿದ್ರು. ಅದಕ್ಕೆ ಮೊದಲು ಗ್ರೇಟ್ ರೋಡ್ ಅಂತ ಮಾಡಿದ್ರು. ಆಮೇಲೆ 1830ರಲ್ಲಿ ಇವರು ನಮ್ಮ ಬ್ರಿಟಿಷರ್ಸ್ ಬಂದಾಗ ಅವ್ರದ್ದು ಆರ್ಟಿಲರಿಸಿ ಮೂವ್ಮೆಂಟ್ ಮತ್ತೆ ಆ ಟ್ರೇಡ್ ವೆಹಿಕಲ್ಸ್ ಮೂವ್ಮೆಂಟ್ ಅಂತ ಟ್ರಂಕ್ ಅಂತ ಹೇಳಿದ್ರೆ ಇದು ಕ್ಯಾರಿಯೇಜ್. ಸೊ ಆ ಮೂವ್ಮೆಂಟ್ ಮಾಡೋದಕ್ಕೋಸ್ಕರ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ ನೇಮ್ ಕೊಟ್ಟರು. ಅದು ಸ್ಟಿಲ್ ವಿ ಹೋಲ್ಡ್ಸ್ ದಟ್ ಸೇಮ್ ನೇಮ್ ಗ್ರ್ಯಾಂಡ್ ಆರ್ಮಿ ವಾಹನಗಳು ಗ್ರ್ಯಾಂಡ್ ಟ್ರಂಕ್ ರೋಡ್ ಅಂತ. ಆ ಗ್ರ್ಯಾಂಡ್ ಟ್ರಂಕ್ ರೋಡ್ ಅಲ್ಲಿ ಅಟಾರಿ ವಾಘಾ ಬಾರ್ಡರ್ ಅಲ್ಲಿ ನಡೆಯುವಂಥದ್ದು. ಇದಕ್ಕೆ ಏನಕ್ಕೆ ವಿಶೇಷ ಇಷ್ಟೊಂದು ಬಂತು ಅಂತ ಹೇಳಿದ್ರೆ, ದಟ್ ರೋಡ್ ಇಸ್ ಆಲ್ವೇಸ್ ಬಿಸಿ. ಸೊ ಪ್ರತಿದಿನ ಆಗುವಂತಹ ಈ ಬೀಟಿಂಗ್ ರಿಟ್ರೀಟ್ ನ ಜನ ಅಲ್ಲಲ್ಲಿ ಸೇರ್ಕೊಂಡು ನೋಡಕ್ ಮಾಡ್ತಾ ನೀವೇನ್ ಮಾಡಿದ್ರು ಗ್ಯಾಲರಿ ಮಾಡಿದ್ರು. ಹಾಗಾಗಿ ಜನಗಳನ್ನ ಎಲ್ಲ ಖುಷಿ ಪಡ್ತಿದಾರಲ್ಲ ಅಂತ ಹೇಳಿ ಇದಕ್ಕೊಂದು ವಿಶೇಷತೆ ರೂಪ ರೇಷೆಗಳೆಲ್ಲ ಕೊಟ್ಟು ಇದನ್ನ ಒಂದು ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಇಟ್ ಇಸ್ ಎ ಗ್ರ್ಯಾಂಡ್. ಆಕ್ಚುಲಿ ನೀವು ಅಮೃತ್ಸರ್ಗೆ ಯಾರಾದ್ರೂ ವಿಸಿಟ್ ಮಾಡಿದ್ರೆ, ಪಂಜಾಬ್ ವಿಸಿಟ್ ಮಾಡಿದ್ರೆ, ನೋ ಬಡಿ ಆಕ್ಚುಲಿ ಸ್ಟಾಪ್ ಟು ವಿಸಿಟ್. ಎವ್ರಿ ಒನ್ ಲವ್ ಟು ವಿಸಿಟ್ ದಿಸ್ ವಾಘಾ ಬಾರ್ಡರ್. ಖಂಡಿತ ಒಂದು ದೊಡ್ಡ ಅವಕಾಶ ನಮ್ಮ ದೇಶದ ನಮ್ಮ ಸೈನಿಕರ ಒಂದು ಆ ಶಿಸ್ತುಬದ್ಧವಾದ ಒಂದು ಪ್ರದರ್ಶನ ನೋಡೋದಕ್ಕೆ. ನಿಮ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಬರ್ತಾರೆ ನೋಡಿ, ಈಗ ಕಾರ್ಯಕ್ರಮ ಆದ್ಮೇಲೆ ಬರ್ತಾರೆ ನಮ್ಮ ಸೈನಿಕರು. 6 ಅಡಿ ಹತ್ತತ್ರ 6 ಅಡಿ 2 ಇಂಚು 3 ಇಂಚು ಹೈಟ್ ಅಲ್ಲಿ ಇರ್ತಾರೆ. ಅದ್ರ ಮೇಲೆ ಇನ್ನು 10 ಇಂಚು ಟರ್ಬನ್ ಹಾಕೊಂಡು ಅದನ್ನ ಕರ್ಜಿ ಅಂತ ನಾವು ಹೇಳ್ತೀವಿ ಅದನ್ನ. ಸೊ ಅದನ್ನ ಹಾಕೊಂಡು ಅವ್ರು ಬಂದಾಗ ಅದನ್ನ ನೋಡೋದಕ್ಕೆ ಒಂಥರ ಅದ್ಭುತ. ಆಮೇಲೆ ಅವ್ರದ್ದು ಇದೇನು ಅಂತ ಹೇಳಿದ್ರೆ ಬರೀ ಬರುವಂತದಲ್ಲ, ಅದು ಆ ಟೈಮ್ ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ. ನಮ್ಮ ಗಡಿಯ ಆಚೆ ಭಾಗದಲ್ಲೂ ಕೂಡ, ಪಾಕಿಸ್ತಾನದ ಭಾಗದಲ್ಲೂ ಕೂಡ ಈ ತರದ ಕಾರ್ಯಕ್ರಮಗಳು ಏನಾದ್ರೂ ನಡೀತಾ ಇರಬಹುದಲ್ವಾ? ಏನು ಅರೇಬಿಕ್ ಕೈಂಡ್ ಆಫ್ ಡಾನ್ಸು ಆ ತರದ ಏನೇನೋ ಒಂದಷ್ಟು ಕಾರ್ಯಕ್ರಮಗಳು ಅವರು ಕೂಡ ಮಾಡ್ತಿರ್ತಾರೆ. ಬಟ್ ನಮ್ಮಷ್ಟು ಗ್ರ್ಯಾಂಡ್ ಆಗಿ, ನಮ್ಮಷ್ಟು ರಿಚ್ ಆಗಿ ಖಂಡಿತವಾಗ್ಲೂ ಇಲ್ಲ. ನಾನು ಆಗ್ಲೇ ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಕಡೆಯಿಂದ ಒಂದು 25-30 ಸಾವಿರ ಜನ ಸೇರಿರ್ತಾರೆ. ಇವತ್ತು ಅವ್ರ ಕಡೆಯಿಂದ ನಾಟ್ ಮೋರ್ ದೆನ್ 10,000 ಇಫ್ ಐ ಆಮ್ ರೈಟ್. ಸೊ ಪ್ರತಿದಿನನೂ ಅವ್ರು ಒಂದು 5-6 ಸಾವಿರ ಜನ ಸೇರ್ತಾರೆ ಅಷ್ಟೇನೆ. ನಮ್ಮ ಕಡೆಯಿಂದ ಪ್ರತಿದಿನನೂ ಒಂದು 15 ಸಾವಿರ ಜನ ಅವರೇಜ್ ಇದ್ದೇ ಇರ್ತಾರೆ. ಸೊ ಇಟ್ ಇಸ್ ಆಕ್ಚುಲಿ ಒಂಥರ ನಮ್ಮ ಕಡೆ ಇದು ಒಂದು ಏನು ಅಂತ ಹೇಳಿದ್ರೆ, 2 ದೇಶದ ಜನಗಳು ಅಷ್ಟೊಂದು ಬರೋದ್ರಿಂದ ಒಂಥರ ಜನಗಳು ನಮ್ಮವ್ರು ಬಂದಾಗ ಹುಮ್ಮಸ್ಸಿಂದ ಕೂಗ್ತಾರೆ, ಎನ್ಕರೇಜ್ ಮಾಡ್ತಾರೆ. ಆ ಕಡೆ ಅವ್ರ ಕಡೆಯವ್ರು ಬಂದಾಗ ಇಮಿಡಿಯೇಟ್ ಆಗಿ ಎನ್ಕರೇಜ್ ಮಾಡ್ತಾರೆ, ಅವ್ರನ್ನೂ ಮೋಟಿವೇಟ್ ಮಾಡ್ತಾರೆ. ಸೊ ಇಟ್ ಇಸ್ ಒಂಥರ ಫ್ರೆಂಡ್ಲಿ. ಆಮೇಲೆ ಇವತ್ತೇನಾಗುತ್ತೆ, ಇವತ್ತು ಇಂಡಿಪೆಂಡೆನ್ಸ್ ಡೇ ಎಲ್ಲ ಇರೋದ್ರಿಂದ ಸ್ವೀಟ್ ಎಲ್ಲ ಹಂಚುವಂಥದ್ದು, ಆಮೇಲೆ ಒಂಥರ ಶೇಕ್ ಹ್ಯಾಂಡ್ ಕೊಡುವಂಥದ್ದು. ನಮ್ಮ ಸೈನಿಕರು ಮತ್ತೆ ಆ ಕಡೆ ಸೈನಿಕರು ಒಂದು ಫ್ಲಾಗ್ ಡೌನ್ ಆದ್ಮೇಲೆ ಪ್ರತಿಯೊಬ್ಬರು ಶೇಕ್ ಹ್ಯಾಂಡ್ ಮಾಡಿ ಮಾಡುವಂತ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಓಕೆ.
ಅದಕ್ಕೂ ಮುನ್ನ ಇವತ್ತು ನಡೀತಾ ಇರತಕ್ಕಂತ ಆ ದೈಹಿಕ ಕಸರತ್ತುಗಳ ಕಾರ್ಯಕ್ರಮ ಕೂಡ ದೇಶಭಕ್ತಿಯನ್ನ ಬಿಂಬಿಸುವಂತಹ ಶೌರ್ಯ ಧೈರ್ಯವನ್ನ ಬಿಂಬಿಸುವಂತಹ ಒಂದು ಕಾರ್ಯಕ್ರಮವನ್ನೇ ನಾವು ನೋಡ್ತಾ ಇದೀವಿ. ಬಹುಶಃ ಬೇರೆ ಬೇರೆ ರಾಜ್ಯದ ಕಲಾವಿದರು ಪ್ರದರ್ಶಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದು ಕಳರಿಪಯಟು ಇರಬಹುದು ಅಥವಾ ಈ ಏನು ದಂಡದ ಒಂದು ಕಾರ್ಯಕ್ರಮ ಇರಬಹುದು ಅಥವಾ ಅದು ಯೋಗ ಆಸನಗಳ ಕಾರ್ಯಕ್ರಮ ಇರಬಹುದು. ಹೀಗೆ ಮಲ್ಲಕಂಬ ಪ್ರದರ್ಶನ ಆಯಿತು. ಈಗ ಅನೇಕ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಜನರನ್ನ ರಂಜಿಸ್ತಾ ಇರೋದನ್ನ ನೋಡ್ತಾ ಇದ್ವಿ. ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳು, ದೇಶಭಕ್ತಿಯನ್ನ ಬಿಂಬಿಸುವಂತಹ, ಇದು ನಾರ್ಮಲ್ ಆದಂತಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲ. ಅತ್ಯಂತ ವಿಭಿನ್ನವಾಗಿರ್ತಕ್ಕಂಥ ಶೌರ್ಯ ಸಾಹಸಗಳನ್ನ ಬಿಂಬಿಸುವಂತಹ ಒಂದು ಕಾರ್ಯಕ್ರಮಗಳು. ಅಲ್ಲಿ ಎಲ್ಲರನ್ನೂ ಹುರಿದುಂಬಿಸೋದಕ್ಕೆ ಕೂಡ ಸೈನಿಕರು ಕೂಡ ಇರ್ತಾರೆ. ಅವರು ಭಾರಿ ಸಖತ್ತಾಗಿ ಹುರಿದುಂಬಿಸ್ತಾರೆ ಜನಗಳನ್ನ. ಅದು ಬಹಳ ವಿಶೇಷವಾಗಿರುತ್ತೆ. ಯಾವುದನ್ನು ಕೂಡ ಎಕ್ಸ್ಪ್ರೆಸ್ ಮಾಡದೆ ಹುರಿದುಂಬಿಸ್ತಾರೆ ಅವರು. ನಮ್ ಜೊತೆ ಈಗ ಈ ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮದ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಕರ್ನಲ್ ಪಿ.ವಿ. ಹರಿ ಅವರು ಕೂಡ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಿಮಗೂ ಶುಭಾಶಯಗಳು. ಧನ್ಯವಾದಗಳು. ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮದ ಕುರಿತಾಗಿ ಮಾತನಾಡ್ತಾ ಇದ್ವಿ. ನಮ್ ಜೊತೆ ಡಾಕ್ಟರ್ ಬಿ ಅಮರನಾಥ್ ಅವರಿದ್ದಾರೆ. ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ಬೀಟಿಂಗ್ ದ ರಿಟ್ರೀಟ್ ಯಾಕೆ ಶುರುವಾಯಿತು, ಏನು ಎತ್ತ ಸ್ವಲ್ಪ ಹಿನ್ನೆಲೆ ಕೂಡ ಹೇಳ್ತಾ ಇದ್ರು ಅವರು. ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಬಹುಶಃ 6 ಗಂಟೆಗೆ ಶುರುವಾಗುತ್ತೆ ಅಂತ ಅಂದ್ಕೋತೀನಿ. ನೀವು ಕೂಡ ಸಾಕಷ್ಟು ಬಾರಿ ಅಫ್ಕೋರ್ಸ್ ಅಲ್ಲಿ ಹೋಗಿರ್ತೀರಾ, ನೋಡಿರ್ತೀರಾ. ಈ ಬೀಟಿಂಗ್ ದ ರಿಟ್ರೀಟ್ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಸಾಂಸ್ಕೃತಿಕ ಕಾರ್ಯಕ್ರಮ, ದೈಹಿಕ ಕಸರತ್ತುಗಳ ಕಾರ್ಯಕ್ರಮ ನಡೀತಾ ಇದೆ, ಅದ್ರ ಬಗ್ಗೆ ಕೂಡ ಏನು? ನೋಡಿ, ಇದು ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ ಅಲ್ಲಿ ಬರುತ್ತೆ. ಇದು ಪಂಜಾಬ್ ಗುರ್ದಾಸ್ಪುರ ಮೇಲಿದೆ. ಇಲ್ಲಿ ಜಮ್ಮು ಕೆಳಗಿಂದ ಇಲ್ಲಿ ಈ ಕಡೆ ಎಲ್ಲ IB ಇಂಟರ್ನ್ಯಾಷನಲ್ ಬಾರ್ಡರ್. ಇಲ್ಲಿ ಅಲ್ಲಲ್ಲಿ ನಮ್ಮ ಬಾರ್ಡರ್ ಔಟ್ ಪೋಸ್ಟ್ಗಳಿದೆ. ಬಾರ್ಡರ್ ಔಟ್ ಪೋಸ್ಟ್ಗಳಲ್ಲಿ ಎಲ್ಲಾ ಕಡೆದಿದೆ. ಬಟ್ ಕೆಲವಾರು ಕಡೆ ನಮ್ದು ಈ ಬಿಫೋರ್ ಇಂಡಿಪೆಂಡೆನ್ಸ್ ಇಂದ ಹಿಡಿದು ಸಂಪರ್ಕ ಪಾಕಿಸ್ತಾನಕ್ಕೆ, ಲಾಹೋರಿಗೆಲ್ಲ ಹೋಗೋದು ಇದೇ ರಸ್ತೆಯಲ್ಲಿ. ಓಕೆ, ನೋಡಿ ಈಗ ನಡೀತಾ ಇರುವಂತಹ ಕಾರ್ಯಕ್ರಮ ಬಹುಶಃ ನಿಹಂಗ್ 6 ಅಂತ ಬರ್ತಾರೆ. ಇಫ್ ಐ ಆಮ್ ನಾಟ್ ರಾಂಗ್, ಅವರು ಬಹಳ ವಿಶೇಷವಾದಂತಹ ದೈಹಿಕ ತರಬೇತಿಯನ್ನು ಪಡ್ಕೊಂಡಿರ್ತಾರೆ ಈ ನಿಹಂಗ್. ಅದು ಈ ಯಾವ್ದು ಏನ್ ಗೊತ್ತಾ, ಈ ಮಾರ್ಷಲ್ ಆರ್ಟ್. ಅದು ಮಾರ್ಷಲ್ ಆರ್ಟ್. ಅವರು ಸಿಖ್ಗಳು ಆ ಟೈಮಲ್ಲಿ ಮೊಘಲ್ಸ್ಗಳು ಎಗನೆಸ್ಟ್ ಹೋರಾಟ ಮಾಡ್ತಾ ಇದ್ರು. ಈಗ ನೋಡಿರ್ಬೋದು ಸಿಖ್ಗಳಲ್ಲಿ ಎಷ್ಟು ದೇಶ ಪ್ರೇಮ ಇದೆ ಅಂತ ಹೇಳಿದ್ರೆ, ಅವರು ಔರಂಗಜೇಬನಿಂದ ಹಿಡಿದು ಎಲ್ಲ ಇವರ ಮೇಲೆ ಬಹಳ ಅತ್ಯಾಚಾರ ನಡೆಸಿದ್ದಾರೆ. ಸೊ ಸಿಖ್ಗಳು ಅವರ ಎಗನೆಸ್ಟ್ ನಿಂತು ಹೋರಾಡಿದ್ದಾರೆ. ಸದಾ ಈ ದೇಶವನ್ನು ಕಾಪಾಡಿದ್ದಾರೆ. ಅದು ನೋಡಿ, ಭಗತ್ ಸಿಂಗ್ ಆಲ್ಸೋ ಫ್ರಮ್ ವಾಘಾ ಬಾರ್ಡರ್, ಈ ಕಡೆಯಿಂದ ಹುಸೇನಿವಾಲಾ ಬಾರ್ಡರ್ ಬರ್ತದೆ. ಅಲ್ಲೇ ಅವರ ತೀರೋಗಿರೋದು, ಶೂಟಿಂಗ್ ಆಗಿದ್ದು. ನಮ್ಮ ರೆಜಿಮೆಂಟ್ ಅಲ್ಲೇ ಇತ್ತು, ಫಿರೋಜ್ಪುರಲ್ಲಿ. ನಾನು ಅಲ್ಲೇ ನೋಡಿದ್ದೀನಿ ಆ ಜಾಗ. ಅಲ್ಲಿ ಬಹಳ ಒಳ್ಳೆ ಸಮಾಧಿ ಮಾಡಿದ್ದಾರೆ. ಸೊ ಸಿಖ್ಗಳಲ್ಲಿ ಅತಿ ಅದ್ಭುತವಾದ ಒಂದು ಸಾಹಸ ಕ್ರಿಯೆ ಮತ್ತು ಅವ್ರ ದೇಶದ ಇದಕ್ಕೆ ಬಹಳ ಅವರು ಒಂದು ಕೊಡುಗೆ ಇದೆ ಅವರದ್ದು. ಬಹುಶಃ ಇಫ್ ಐ ಆಮ್ ನಾಟ್ ರಾಂಗ್, ನಿಹಂಗ್ 6 ಅವರ ಇಡೀ ಜೀವನವನ್ನ ಧ್ಯೇಯಕ್ಕೆ ಮುಡಿಪಾಗಿ ಇಟ್ಟಿರ್ತಾರೆ ಅಂತ ಅನ್ಕೋತೀನಿ. ಅವ್ರ ಧರ್ಮಕ್ಕೆ ಮತ್ತೆ ಧ್ಯೇಯಕ್ಕೆ ಧರ್ಮಕ್ಕೆ ಮೇನ್ಲಿ ಅವರು ಗುರು ಧರ್ಮ, ಅವರಿಗೆ ಗುರುದ್ವಾರದಲ್ಲಿ ಅವರ ದೇವಸ್ಥಾನ ಅವ್ರದ್ದು. ಅದಕ್ಕೋಸ್ಕರ ಅವರು ತಮ್ಮ ಸಿಖ್ ಧರ್ಮಕ್ಕೋಸ್ಕರ ಅವರು ಹೋರಾಡುವುದು. ಡಾಕ್ಟರ್ ಬಿ ಅಮರನಾಥ್ ಅವರು ಏನು ಹೇಳಬೇಕು? ಇದು ನಿಮಗೆ ಸಿಖ್ ಅಂತ ಹೇಳಿದಾಗ ನೋಡಿ, ಈ ನಮ್ಮ ಸ್ವತಂತ್ರದ ಒಂದು ಡೆಮೋಕ್ರಸಿ ಮತ್ತೆ ಸ್ವತಂತ್ರದ ಫ್ರೀಡಮ್ ಬೇಕು ಅಂತ ಹೋರಾಟ ನಮಗೆ 97ರಲ್ಲಿ ಸಿಕ್ತು ಅಂತ ನಮ್ಗೆಲ್ರಿಗೂ ಗೊತ್ತು. ಆದರೆ ಅದಕ್ಕೆ ನಿಜವಾದ ಹೋರಾಟ ಪ್ರಾರಂಭ ಆಗಿದ್ದು ನಮಗೆ 1942ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ವಾರ್ ಡೈ ಅಂತ ಹೇಳಿ ನಮ್ಮ ಮಹಾತ್ಮ ಗಾಂಧಿ ಅವರು ಏನ್ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಪ್ರಾರಂಭ ಆಗಿ, ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅವರು ಆರ್ಮಿನ, ಇಂಡಿಯನ್ ನ್ಯಾಷನಲ್ ಆರ್ಮಿನ ಅದನ್ನ ಒಂದು ಸದೃಢವಾಗಿ ಬ್ರಿಟಿಷರ್ ಎಗನೆಸ್ಟ್ ಆರ್ಗನೈಸ್ ಮಾಡಿದಂಥದ್ದು. ಆಮೇಲೆ ಇಂಡಿಯನ್ ನೇವಿ ಅದನ್ನು 1943ರಲ್ಲಿ ನಮ್ಮ ಬ್ರಿಟಿಷ್ ಅವ್ರ ಎಗನೆಸ್ಟ್ ಇದಾದ ಮಾಡಿದ್ಮೇಲೆ ಇದನ್ನೆಲ್ಲ ಒಂದು ವೇದಿಕೆ ಆಯಿತು. ನಾನು ಇದನ್ನೇನಕ್ಕೆ ನಿಮ್ಗೆ ಹೇಳ್ತಿದ್ದೀನಿ, ಸಿಖ್ ಅವ್ರ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ. ಮುಸ್ಲಿಂ ಲೀಗ್ ಅವರು ಏನ್ ಮಾಡಿದ್ರು, ತುಂಬಾ ಇನ್ಸಿಸ್ಟ್ ಮಾಡಿದ್ರು. ಪಾರ್ಟಿಷನ್ ಟೈಮ್ನಲ್ಲಿ ನಮ್ಗೆ ಪಾರ್ಟಿಷನ್ ಬೇಕೇ ಬೇಕು, ನಮಗೆ ಪಾಕಿಸ್ತಾನ ಅಂತ ಸಪರೇಟ್ ಆಗಬೇಕು, ನಮಗೆ ಈ ತರ ಬೇಕು ಅಂತ ಹೇಳಿದಾಗ ಬ್ರಿಟಿಷರ್ಸ್ ಅವ್ರ ಪರ್ಮಿಷನ್ ತಗೊಂಡಿದ್ದು ಫಸ್ಟ್ ಸಿಖ್ ಅವ್ರ ಹತ್ರನೇ. ಸೊ ದ ಸಿಖ್ ಅಂಡ್ ಆಲ್ ದ ಹಿಂದೂಸ್ ದೇ ಅಗ್ರೀಡ್ ಫಾರ್ ದ ಪಾರ್ಟಿಷನ್. ಇಟ್ ಇಸ್ ನಾಟ್ ಆಕ್ಚುಲಿ, ಇಟ್ ಇಸ್ ಆಸ್ಕ್ಡ್ ಬೈ ದ ಹಿಂದೂಸ್. ಪಾಕಿಸ್ತಾನದವರು ನಮ್ಮ ಮುಸ್ಲಿಂ ಲೀಗ್ ಅವ್ರು ಬೇಕು ಅಂತ ಕೇಳಿ, ಇದನ್ನ ಈ ಮಾತು ನಿಮ್ಗೆ ಏನು ಕೇಳ್ತಿದ್ದೀನಿ ಅಂದ್ರೆ, ಈ 80ನೇ ಸ್ವಾತಂತ್ರ್ಯ ದಿನಾಚರಣೆ ಇದು ತುಂಬಾ ಮುಖ್ಯ. ಇನ್ಫ್ಯಾಕ್ಟ್ ಇದು ಪಾರ್ಟಿಷನ್ ಆಗದಿರಾ ಪಾಕಿಸ್ತಾನ ನಮ್ಮ ಜೊತೆಗೇನೆ ಇದ್ದಿದ್ರೆ ನಮ್ಮ ದೇಶ ಇವತ್ತು 5ನೇ ಪ್ಲೇಸ್ಗೆ ಬರ್ತಾ ಇರಲಿಲ್ಲ.
ಎಕನಾಮಿಕ್ ಗ್ರೋತ್ ಅಲ್ಲಿ ಅಥವಾ ಪ್ರತಿಯೊಂದರಲ್ಲೂ ನಮ್ದು ಇವತ್ತು ಪಾಕಿಸ್ತಾನ ತರ ಏನ್ ಪ್ರಾಬ್ಲಮ್ ಇದೆ ಅದೇ ತರ ಆಗ್ಬಿಡ್ತಿತ್ತು. ಸೊ ಪಾರ್ಟಿಷನ್ ಎಲ್ಲಾ ರೀತಿನಲ್ಲೂ ನಮ್ಗೆ ಒಳ್ಳೇದೇ ಆಯ್ತದು. ಏನು ಕೇಳ್ತಿದ್ದೀನಿ ಅಂದ್ರೆ ಅವ್ರು ಸಿಕ್ಕವ್ರು ಅಷ್ಟು ಸ್ಟ್ರಾಂಗ್ ಪೀಪಲ್, ಬಿಕಾಸ್ ದೇ ಆರ್ ಆಕ್ಚುಲಿ ಡೆಡಿಕೇಟೆಡ್ ಅಂಡ್ ಸೋ ಪೇಟ್ರಿಯಾಟಿಕ್ ಟು ದ ಕಂಟ್ರಿ ಅಂತ ಹೇಳಿದ್ರೆ ಅವರು ದೇ ಅಗ್ರಿಡ್ ಇಟ್ಸ್ ಓಕೆ ಅಂತೇಳಿ. ಸೊ ಈ ರೆಫ್ಯೂಜೀಸ್ ಮೂವ್ಮೆಂಟ್ ನ ಕಂಟ್ರೋಲ್ ಮಾಡಿ 1947 ಅಲ್ಲಿ ಮಾಡಿದಾಗ ಅಂತ ಇದು ನಮ್ಮ ಅಟಾರಿ ಮತ್ತೆ ವಾಘಾ ಬಾರ್ಡರ್ ಇದೇನಿದೆ ಅದಾಗುವಂಥದ್ದು. ಅವರ ಈ ಕ್ಷಣ ನೀವು ಅವರ ದೈಹಿಕ ಮೂವ್ಮೆಂಟ್ ಅನ್ನು ಅಬ್ಸರ್ವ್ ಮಾಡ್ತಾ ಇದ್ರು ಕೂಡ ಒಂಥರ ಅನ್ಬಿಲೀವೇಬಲ್ ಅಂತ ಹೇಳಬೇಕು. ಸಾಮಾನ್ಯ ಜನರಿಗೆ ಸಾಧ್ಯವೇ ಆಗದ ರೀತಿಯ ಒಂದು ಮಾರ್ಷಲ್ ಆರ್ಟ್ ಆದ್ರೂ ಕೂಡ ಆ ಎಂಥ ಉನ್ನತ ಮಟ್ಟದ ಮಾರ್ಷಲ್ ಆರ್ಟ್ ಅದು. ಅಂಡ್ ಅವ್ರು ಎಷ್ಟು ಶೌರ್ಯ ಸಾಹಸದಿಂದ ಅದನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸುಮ್ಮನೆ ಒಂದು ಕಲೆಗೋಸ್ಕರ ಮಾಡ್ತಾ ಇದ್ದಾರೆ ಅಂತ ಅನ್ಸೋದಿಲ್ಲ. ಅದು ನಿಜವಾದ ಒಬ್ಬ ಯೋಧ ಯಾವ ರೀತಿನಲ್ಲಿ ಹೋರಾಟ ಮಾಡ್ತಾನೋ, ಆ ಅಗ್ರೆಷನ್ ಇದೆ ಅವರಲ್ಲಿ, ಆ ಫೈರ್ ಇದೆ ಅವರಲ್ಲಿ, ಅದನ್ನ ನೋಡ್ತಾ ಇದ್ದೀವಿ. ದಟ್ಸ್ ವಾಟ್ ನಿಹಂಗ್ 6R ಅಂತ ಅನ್ಸುತ್ತೆ. ಎಸ್ ಹರಿ ಅವರೇ, ಅದು ಆಕ್ಚುಲಿ ಇದು ಮೇನ್ಲಿ ನಮ್ಮ ಶತ್ರು ಪಾಕಿಸ್ತಾನಕ್ಕೆ ನಮ್ಮ ಶಕ್ತಿ ಪ್ರದರ್ಶನ, ನಮ್ಮ ಒಂದು ಏಕತೆ ಪ್ರದರ್ಶನ, ನಮ್ಮ ಒಂದು ಉತ್ಸಾಹ. ನಾನು ಯಾವಾಗಲೂ ನೋಡ್ತಾ ಇದ್ದೆ, ನಾನು ಫಿರೋಜ್ಪುರಲ್ಲಿ ಇದ್ದಾಗ ಅಲ್ಲೇ ಲಾಹೋರ್ ರೋಡಲ್ಲೇ ಇದ್ದೆ, ನಮ್ಮ ರೆಜಿಮೆಂಟ್ ಅಲ್ಲೇ ಇತ್ತು. ಅಲ್ಲಿ ಹುಸೇನಿವಾಲ ಬಾರ್ಡರ್ ಅಂತಿದೆ, ಅಲ್ಲೂ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಧ್ವಜದ್ದು ಇದಿದೆ. ಶುಕ್ರವಾರ ದಿವಸ ತುಂಬಾ ಜಾಸ್ತಿ ಜನ ಬರ್ತಾರೆ. ಆದರೆ ಒಂದು ವಿಷಯ ಅಲ್ಲಿ ನಾನು ಗಮನಿಸಿದ್ದೇನು ಅಂತ ಹೇಳಿದ್ರೆ, ಅಲ್ಲಿ ನಮ್ಮ ದೇಶದವರೇ ಜಾಸ್ತಿ ಫುಲ್ಲು ಚಪ್ಪಾಳೆ ತಟ್ಟೋದು, ಅವರು ಒಳ್ಳೆ ಪ್ರೋತ್ಸಾಹ ಮಾಡೋದು. ನಮ್ಮ BSF ನವರ ಡ್ರಿಲ್ ಆಗಲಿ ಇದೆಲ್ಲ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಬಹಳ ಜೋಶಾಗಿರ್ತಾರೆ. ಅವ್ರದ್ದು ನಾವೊಂದು 5,000 ಜನ ಇದ್ರೆ ಅವ್ರು ಇರೋದು 500 ಜನ, 600 ಜನ ಅಷ್ಟೇ ಬರೋದು ನೋಡೋದು. ಪ್ರತಿ ಒಂದಕ್ಕೂ ಚಪ್ಪಾಳೆಗಳು 2 ಕಡೆ ತಟ್ಟುತ್ತೆ. ನಮ್ಮಲ್ಲಿ ಮಾತ್ರ ತುಂಬಾ ಒಂದು ಭಾರತ ಮಾತಕ್ಕೆ ಜೈ ಅಂತೇಳಿ ಪ್ರತಿ ಆವತ್ತು ಅಲ್ಲಿ ನೋಡಿದ್ರೆ ಎಂಥವನಿಗೂ ಸಹ ದೇಶ ಪ್ರೇಮ ಉಕ್ಕಿ ಬರುತ್ತೆ. ಅಂತಹ ಒಂದು ಜಾಗ ಅದು ವಾಘಾ ಬಾರ್ಡರ್. ಈ ಪ್ರಸಕ್ತ ಪ್ರದರ್ಶನ ನನಗಾಗಲೇ ಹೇಳ್ತಾ ಇದ್ದೆ, ನಿಹಂಗ್ ಪಂಥದ ಸಿಖ್ಖರು ನಡೆಸ್ಕೊಡ್ತಾ ಇರುವಂತಹ ಅವರ ಗುರುಗಳ ಸಮ್ಮುಖದಲ್ಲೇ ಅವರು ನಡೆಸ್ತಾ ಇರುವಂತಹ ಪ್ರದರ್ಶನ ಬಹಳ ವಿಶೇಷವಾದಂತಹ ದೈಹಿಕ ಪ್ರದರ್ಶನ. ಇದು ಮಾರ್ಷಲ್ ಆರ್ಟ್ ರೀತಿನಲ್ಲಿ ಇರುತ್ತೆ, ಆದ್ರೆ ಅದಕ್ಕಿಂತ ಸ್ವಲ್ಪ ಉನ್ನತ ಸ್ತರದ ತರಬೇತಿ ಅವರಿಗೆ ಇರುತ್ತೆ, ಹೋರಾಟದ ತರಬೇತಿ ಅವರಿಗೆ ಇರುತ್ತೆ. ನೋಡಿ, ನೀವು ಅಲ್ಲಿ ನೋಡ್ತಾ ಇದ್ರೆ ಅವರ ಪ್ರದರ್ಶನ ಯಾವ ರೀತಿನಲ್ಲಿ ಇದೆ ಅನ್ನುವಂಥದ್ದು. ಅವ್ರು ಸುಮ್ಮನೆ ಆರ್ಟ್ಗೆ ಅಂತ ಮಾಡಿರೋ ತರ ಇಲ್ಲ, ಅದು ಇಟ್ ವಾಸ್ ಅ ಪ್ರಾಪರ್ ಫಿಸಿಕಲ್ ಟ್ರೈನಿಂಗ್ ಆಗಿದೆ ಅವರಿಗೆ ಅನ್ನೋದು ಗೊತ್ತಾಗುತ್ತೆ. ಸಿಖ್ಗಳಿಗೆ ತಲವಾರು ಮತ್ತೆ ಪಗಡಿ ಇದೆಲ್ಲ ಕಂಪಲ್ಸರಿ. ಈವನ್ ಬ್ರಿಟಿಷ್ UK ಹೋದ್ರು ಸಹ ಅವರು ಟರ್ಬನ್ ತೆಗೆಯೋದಿಲ್ಲ. ಅವರು ಈ ಸೋರ್ಡ್ ಆಗಲಿ ಕತ್ತಿ ಆಗಲಿ ಇದೆಲ್ಲ ಇಟ್ಕೊಂಡೇ ಅವರು ತಿರುಗೋದು. ಅವರು ಬೇರೆ ಯಾವ ಮೇಲೆ ಅವರಿಗೆ ನನ್ನ ಮನಸ್ಸಿಗೆ ನಮ್ಮದೇ ನಮ್ಮ ಸಂವಿಧಾನದಲ್ಲೇ ಅವರಿಗೆ ಒಂದು ಇದಿರಬೇಕು ಅಂತ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಅದು ಅಲೌಡ್ ಅವರಿಗೆ. ಓಕೆ, ಅದ್ಭುತವಾದಂತಹ ಶೌರ್ಯ ಪ್ರದರ್ಶನ ಡಾಕ್ಟರ್ ಅಮರನಾಥ್ ಅವರೇ. ಈಗ ನಾವು ನೋಡಿದಂತಹ ಪ್ರದರ್ಶನ ಏನಿತ್ತಲ್ಲ, ಬಹಳ ವಿಶೇಷವಾದಂತಹ ಪ್ರದರ್ಶನ, ಸಾಹಸ ಪ್ರದರ್ಶನ ಅಂತ ಹೇಳ್ಬೋದು. ಏನ್ ಹೇಳಕ್ ಬಯಸ್ತೀರಿ? ನಮ್ಮಲ್ಲಿ ದಟ್ ಶುಡ್ ಬಿ ದ ಸ್ಪಿರಿಟ್ ಅನ್ಸುತ್ತೆ. ಯಾವುದೇ ಹೋರಾಟ ಇರಲಿ, ಯಾವುದೇ ಒಂದು ಯುದ್ಧ ಇರಲಿ, ನಮ್ಮ ನೀವು ಇತಿಹಾಸ ಅಥವಾ ನಮ್ಮ ಎಲ್ಲ ಪ್ರತಿಯೊಬ್ಬರೂ ಅದನ್ನು ಒಪ್ಕೊಳ್ತಾರೆ. ನನ್ನ ಹತ್ರದಿಂದ ನೋಡಿದಾಗೆ ನಮ್ಮ ಒಂದು ಆರ್ಮಿ ಅಥವಾ ನೇವಿ ಮತ್ತು ಏರ್ ಫೋರ್ಸ್ ಇದೆ ನೋಡಿ, ದೇಶದಲ್ಲಿ ಯಾವುದೇ ಒಂದು ದೇಶಕ್ಕೂ ಕಡಿಮೆ ಇಲ್ಲ, ಆ ಮಟ್ಟದಲ್ಲಿದೆ. ನೀವು ಇದನ್ನ ನೋಡ್ತಾ ಇರೋದು ಒಂದು ಫಿಸಿಕಲ್ ಮೂವ್ಮೆಂಟ್ ಆ ಥರದ್ದು. ನಮ್ಮ ಕಮಾಂಡೋಸ್ ಬಂದು ನೀವು ಬ್ಲಾಕ್ ಕಮಾಂಡೋಸ್, ನಮ್ಮ SPG ಅದೆಲ್ಲಾನು ನೀವು ಅವ್ರದ್ದು ಟ್ರೈನಿಂಗು ಅದೆಲ್ಲ ನೀವು ನೋಡಿದ್ರೆ, ಬ್ಲಾಕ್ ಸ್ಕ್ವಾಡ್ ಇವಾಗ ನೀವು ನೋಡ್ತಾ ಇದ್ದೀರಾ, ಈ ತರದನ್ನೆಲ್ಲ ನೀವು ಎಷ್ಟು ಟ್ರೈನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ಆ ಮಟ್ಟದ ಟ್ರೈನಿಂಗ್. ಹೇಗೆ ಟ್ರೈನ್ ಅಪ್ ಮಾಡ್ತಾರೆ ಈ ಶ್ವಾನಗಳನ್ನ, ಹೇಗೆ ಟ್ರೈನ್ ಅಪ್ ಮಾಡ್ತಾರೆ? ಎಕ್ಸಾಕ್ಟ್ಲಿ. ಸೊ ದಿಸ್ ಇಸ್ ಆಲ್ಸೋ ಆಕ್ಚುಲಿ ಅವ್ರದ್ದು ದೇ ಆರ್ ಎಕ್ಸಿಬಿಟಿಂಗ್ ದಟ್ ಹೌ ದ ಶ್ವಾನಸ್. ಅದು ನೀವು ಆ ಪ್ರತಿಯೊಂದು ನಿಮ್ಗೆ ನಾಯಿಗಳಿದೆ ನೋಡಿ, ಅದು ಎಷ್ಟೋ ಕೋಟಿಗೆ ಬೆಲೆ ಬಾಳುತ್ತೆ. ಅದಕ್ಕೆ ಎಷ್ಟು ಇನ್ಶೂರೆನ್ಸ್ ಮಾಡಿರ್ತಾರೆ, ಆ ಮಟ್ಟದಲ್ಲಿ ಇದು ರೆಡಿ ಆಗಿ ಟ್ರೈನ್ ಮಾಡಿರ್ತಾರೆ. ಅಷ್ಟು ಅದರಿಗೆ ಒಂದು ಫುಡ್ ಡಯಟಿಂಗ್ ಆಗಲಿ ಅಥವಾ ಟ್ರೈನಿಂಗ್ ಆಗಲಿ ಆ ಮಟ್ಟಕ್ಕೆ ಆಗ್ತಾರೆ. ಅದನ್ನ ಟ್ರೈನ್ ಮಾಡುವಂತಹ ಒಬ್ಬ ಸೈನಿಕರು ಅದಕ್ಕೋಸ್ಕರ ಬ್ರೀಡ್ ಅನ್ನ ರೆಡಿ ಮಾಡಿ, ಹೌದೌದು, ಅದನ್ನ ಬ್ರೀಡ್ ನ ರೆಡಿ ಮಾಡುವಂತದ್ದು ಆ ತರದನ್ನೆಲ್ಲಾನು. ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ದೇಶದ ಒಂದು ಈ ಸೈನಿಕರ ಒಂದು ಸ್ಟ್ರೆಂತ್ ಏನಿದೆ ಯಾವ ದೇಶಕ್ಕೂ ಕಡಿಮೆ ಏನಿಲ್ಲ. ಸೊ ಆ ಮಟ್ಟದಲ್ಲಿದೆ. ಇವತ್ತು ನಮಗೆ ಇತ್ತೀಚೆಗೆ ನಡೆದಂತಹ ಒಂದು
ಚಿಕ್ಕ ಪುಟ್ಟ ನಾವು ನಮ್ಮನ್ನ ಶಕ್ತಿನ ತೋರಿಸಿದಾಗಲೇ ನೀವು ನೋಡಿರ್ಬೇಕು, ಕೆಲವೇ ನಿಮಿಷಗಳಲ್ಲಿ ಆ ಸರ್ಜಿಕಲ್ ಸ್ಟ್ರೈಕ್ ನ ಮುಗಿಸ್ಕೊಂಡು ಬರುವಂತಹ ಒಂದು ಕೆಪಾಸಿಟಿ ಇರುವಂತಹ ನಮ್ದು ಆರ್ಮಿ, ನೇವಿ ಮತ್ತೆ ಏರ್ ಫೋರ್ಸ್ ಆ ಮಟ್ಟದಲ್ಲಿದ್ದಾರೆ. ಸದೃಢವಾದ ಒಂದು ನಮ್ಮ ದೇಶ. ಅವತ್ತೇನಾದ್ರೂ ಇವತ್ತೆಲ್ಲ ಇಲ್ಲಿ ಕುಳಿತುಕೊಂಡು ಇವತ್ತು ಮಾತಾಡ್ತಾ ಇದ್ದೀವಿ, ಸೇಫ್ ಆಗಿದ್ದೀವಿ ಅಂತ ಹೇಳಿದ್ರೆ ಆಲ್ ದ ಕ್ರೆಡಿಟ್ ಗೋಸ್ ಟು ಅವರ್ ಸೈನಿಕಾಸ್ ಅಂಡ್ ಆಲ್ ದ ಯೂನಿಫಾರ್ಮ್ ಆರ್ಗನೈಸೇಷನ್ ಲೈಕ್ ಪೊಲೀಸ್ ಆಗಲಿ ಇನ್ನೊಬ್ಬರಾಗ್ಲಿ ನಾವೆಲ್ಲರೂ ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದೆಮ್. ಕಿಟಿಂಗ್ ದ ರಿಟ್ರೀಟ್ ಅತ್ಯಮೋಘವಾದಂತಹ ಕಾರ್ಯಕ್ರಮ. ನಮ್ಮ ಅತಿಥಿಗಳು ಕೂಡ ಹೇಳ್ತಾ ಇದ್ದ ಹಾಗೆ ಪ್ರಪಂಚದಲ್ಲೆಲ್ಲೂ ಇಂಥ ಕಾರ್ಯಕ್ರಮ ಇಲ್ಲ ಅಂತ. ನೋಡಿ, ಡಾಗ್ ಸ್ಕ್ವಾಡ್ ನ ಅಮೋಘವಾದಂತಹ ಕಾರ್ಯಕ್ರಮ. ನಾಯಿಗಳು ಅದೆಷ್ಟು ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾವೆ, ಅದೆಷ್ಟು ಶಿಸ್ತುಬದ್ಧವಾಗಿ ಆ ಪ್ರದರ್ಶನ ಮೂಡಿ ಬರ್ತಾ ಇದೆ. ಅವರ ತರಬೇತುದಾರರು ಹೇಳಿದ ರೀತಿಯಲ್ಲಿ ಪ್ರತಿಯೊಂದು ನಾಯಿಯೂ ಕೂಡ ಅದೆಷ್ಟು ಶಿಸ್ತುಬದ್ಧವಾಗಿ ನಡ್ಕೊಳ್ತಾ ಇದೆ, ತನ್ನ ಪ್ರದರ್ಶನವನ್ನ ಕೊಡ್ತಾ ಇದೆ. ಈಗಾಗಲೇ ನಮ್ಮ ಅತಿಥಿಗಳು ಹೇಳ್ತಾ ಇದ್ದಾಗೆ ಕೋಟ್ಯಂತರ ರೂಪಾಯಿ ಬೆಲೆ ಬಾಳುವ ನಾಯಿಗಳವು, ಅವುಗಳ ತರಬೇತಿ ಹಾಗಿರತ್ತೆ ಅಂತ ಹೇಳ್ತಾ ಇದ್ರು. ಕರ್ನಲ್ ಪಿ ವಿ ಹರಿ ಅವರೇ, ಡಾಗ್ ಸ್ಕ್ವಾಡ್ ಬಗ್ಗೆ ಏನ್ ಹೇಳೋದಕ್ಕೆ ಬಯಸ್ತೀವಿ? ಏನಿಲ್ಲ, ಇದು ಇಂಡಿಯನ್ ಆರ್ಮಿಯಲ್ಲಿ ಇದು ವೆಟರ್ನರಿ ಕೋರ್ ಅಂತೀವಿ. ವೆಟರ್ನರಿ ಕೋರಿಗೆ ನೋಡಿ, ಈಗ ಸಿವಿಲ್ ಅಲ್ಲಿ ನೀವು ವೆಟರ್ನರಿ ಅಂತ ಹೇಳ್ತೀವಿ, ಅದು ವೆಟರ್ನರಿ ಕೋರ್ ಅಂತ. ಈ ಕೋರಲ್ಲಿ ಈ ಒಂಟೆಗಳು, ನಾಯಿಗಳು ಮತ್ತೆ ಕುದುರೆ ಮತ್ತೆ ಹೆಸರುಗಟ್ಟೆ, ಇವಕ್ಕೆ ಸಪರೇಟ್ ಡಿಪಾರ್ಟ್ಮೆಂಟೇ ಒಂದು ಇದೆ. ಇದು BSF ನವರಿಗೂ ಮತ್ತೆ ಆರ್ಮಿಯವರಿಗೂ ಎಲ್ಲಾ ಜಾಗದಲ್ಲಿ ಇದು ಮಾಡಿದೆ. ಇದಕ್ಕೆ ಮೇನ್ ಟ್ರೈನಿಂಗ್ ಕೊಡೋದು ಎಕ್ಸ್ಪ್ಲೋಸಿವ್ಸ್ ಕಂಡುಹಿಡಿಯೋದು. ಈಗ ಏರ್ಪೋರ್ಟ್ ಅಲ್ಲಿ ಯಾವುದೇ ಬ್ಯಾಗ್ಗಳಾಗ್ಲಿ ಏನೇ ಆಗ್ಲಿ ಒಂಚೂರು ಅದು ಸ್ಫೋಟಕ ವಸ್ತುಗಳು, ಬಾಂಬ್ಗಳು ಏನಿದ್ರು ಸಹ ಅದನ್ನು ಇಮಿಡಿಯೇಟ್ ಆಗಿ ಅದನ್ನ ಸ್ಪೆಲ್ ಮಾಡಿ ಅಲ್ಲೇ ಕೂತ್ಕೊಳ್ಳುತ್ತೆ, ಅದ್ರ ಮೇಲೆ ಕೂತ್ಕೊಳ್ಳುತ್ತೆ ಅದ್ರ ಮೇಲೆ. ಆಮೇಲೆ ಈ ನಾಯಿಗಳು ಏನು ಅಂದ್ರೆ ಫೀಲ್ಡ್ ಅಲ್ಲಿ ನಾವು ಪೆಟ್ರೋಲಿಂಗ್ ಹೋಗ್ಬೇಕಾದ್ರೆ ಸೇರಿದ್ರೆ ಅಕಸ್ಮಾತ್ ಆಪೋಸಿಟ್ ಪಾಕಿಸ್ತಾನದ ಒಂದು ಪೆಟ್ರೋಲಿಂಗ್ ಇಲ್ಲ ಏನೇ ಆಕ್ಟಿವಿಟಿ ಆದ್ರೂ ಸಹ ಅದು ಇಮಿಡಿಯೇಟ್ ಆಗಿ ಪೊಸಿಷನ್ ತಗೊಳುತ್ತೆ. ತಾನಾಗಿ ಪೊಸಿಷನ್ ತಗೊಳ್ಳೋದು ಅಂತ ಹೇಳಿದ್ರೆ ಮರೆಯಲ್ಲಿ ಯಾವುದೋ ಒಂದು ಪೊದೆ ಇರಲಿ, ಇಲ್ಲ ಸರ್ಕಂಡಾದ ಗ್ರಾಸಗಳಿದೆ, ಅದ್ರ ಪಕ್ಕದಲ್ಲಿ ಇದಿರ್ತದೆ. ಅದಕ್ಕೆ ಎಕ್ಸಾಕ್ಟ್ಲಿ ಗೊತ್ತು ನಮ್ಮವ್ರು ಯಾರು, ಶತ್ರುಗಳು ಯಾರು ಅಂತೇಳಿ. ಶತ್ರುಗಳು ಯಾರು ಹೇಗೆ ಗೊತ್ತಾಗುತ್ತೆ? ಈಗ ಬೇರೆ ಅವ್ರ ಯೂನಿಫಾರ್ಮ್ ಅಲ್ಲಿ ಇದ್ರೆ ನೋಡಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಖಂಡಿತ ಸ್ಮೆಲ್, ಅದಕ್ಕೆ ಭಯಂಕರ ಟ್ರೈನಿಂಗ್ ಇರುತ್ತೆ, 6 ಸೆನ್ಸ್ ಇರ್ತದೆ. ಅದಕ್ಕೆ ಟ್ರೈನಿಂಗ್ ಕೊಟ್ಟರೆ ಅದೆಲ್ಲ ಅರ್ಥ ಆಗುತ್ತೆ, ಅದಕ್ಕೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ಮತ್ತೇಳಿ ಅದನ್ನ ನಾವು ಅಕಸ್ಮಾತ್ ಫೈರಿಂಗ್ ಮಾಡಬಾರ್ದು, ಇಲ್ಲ ಏನೋ ಆಯ್ತು ಅವನ್ನ ಹೋಗಿ ಹಿಡಿಬೇಕು ಅಂತೇಳಿ ಅದಕ್ಕೆ ಆದೇಶ ಕೊಟ್ಟು ಬಿಟ್ರೆ ಹೋಗಿ ಏನು ಮಾಡಿದ್ರು ಸಹ ಅಲ್ಲಿಂದ ಅದನ್ನು ಬಿಡಿಸ್ಲಿಕ್ಕೆ ಆಗೋದಿಲ್ಲ. ಅಷ್ಟು ಗಟ್ಟಿ ಇಟ್ಕೊಳ್ಳುತ್ತೆ ಅದು ನಾಯಿದು. ಅಟ್ಯಾಕ್ ಮಾಡಿ ಅಂತಂದ್ರೆ ಅಷ್ಟು ಭಯಂಕರ ಇರ್ತದೆ. ಮತ್ತೆ ಇದು ಮೇನ್ಲಿ ನಾವು ಯೂಸ್ ಮಾಡೋದು ಈ ಡಿಟೆಕ್ಷನ್ಗೆ, ಟೆರರಿಸ್ಟ್ಗಳದ್ದು ಯಾವುದಾದ್ರೂ ಒಂದು ಅನುಮಾನಾಸ್ಪದವಾದ ಸಾಮಾನ್ಯ ನೋಡಿ ಕೊಲೆ ಆಗುತ್ತೆ ಇಲ್ಲಿ. ಈ ಪೊಲೀಸ್ ಡಾಗ್ಸ್ ಇದೆ, ಅದು ನೋಡಿ ಕೊಲೆ ಆಗಿದ್ದು ಕೂಡಲೇ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಅಲ್ಲಿ ಎಲ್ಲೆಲ್ಲಿ ಬ್ಲಡ್ ಸ್ಮೆಲ್ ಇದೆ, ಎಲ್ಲೆಲ್ಲಿ ಏನೇನು ಸ್ಮೆಲ್ ಇದೆ ಅವ್ರದ್ದೆಲ್ಲ ಗೊತ್ತಾಗ್ತದೆ. ಈವನ್ ಬಟ್ಟೆ ಏನಿದ್ರು ಸಹ ಅದಕ್ಕೆ ಆ ಸೆನ್ಸ್ ಇದೆ, ಅಲ್ಲೇ ಕರ್ಕೊಂಡು ಹೋಗುತ್ತೆ, ಅದು ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ಡಿಫೆನ್ಸ್ ಅಲ್ಲಿ, ಪೆಟ್ರೋಲಿಂಗ್ ಅಲ್ಲಿ, ಬಾರ್ಡರ್ ಈ ಬಾರ್ಡರ್ಗಳಲ್ಲಿ ಬಾರ್ಡರ್ ಪೆಟ್ರೋಲಿಂಗ್ ಅಲ್ಲಿ ಹೇಗೆ ಯಾವ ತರ ಬಳಕೆ ಆಗುತ್ತೆ? ಬಾರ್ಡರ್ ಪೆಟ್ರೋಲಿಂಗ್ ಅಲ್ಲಿ ಜೊತೆಲಿ ಕರ್ಕೊಂಡು ಹೋಗ್ತಿರ್ತೀವಿ. ಎದುರುಗಡೆ ಆಪೋಸಿಷನ್ ಪೆಟ್ರೋಲಿಂಗ್ ಬಂತು, ಇಲ್ಲ ಪಾಕಿಸ್ತಾನದ ಏನಾದ್ರು ಅನ್ಯೂಜುವಲ್ ಆಕ್ಟಿವಿಟಿ ಆದ್ರೆ ಇಲ್ಲಿ ಸೂಚನೆ ಕೊಟ್ಟು ಬಿಡ್ತದೆ. ಇಲ್ಲಿ ಬಿಡಿ ನನ್ನನ್ನು ಅಂತ ಹೇಳ್ತೀವಿ. ಯಾರಾದ್ರೂ ನುಸುಳುಕೋರರು ಫೈರಿಂಗ್ ಏನಾದ್ರೂ ಗೊತ್ತಾಗುತ್ತೆ. ಮತ್ತೆ ನೈಟ್ ಅಲ್ಲಿ ಜಾಸ್ತಿ ಇದಕ್ಕೆ ಈ ಕೆಲಸ, ಯಾಕಂದ್ರೆ ಈ ನಾಯಿಗಳ ಕಣ್ಣಿನ ಶಕ್ತಿ, ನನಗೆ ಡಾಕ್ಟರ್ ಅಮರನಾಥ್ ಅವರು ಹೇಳ್ಬೋದೇನೋ, ಈ ಕಣ್ಣಿನ ಶಕ್ತಿ ನಾರ್ಮಲ್ ನಾಯಿಗಳಿಗೂ ಸಹ ನೈಟ್ ಅಲ್ಲಿ ಸ್ವಲ್ಪ ನಮ್ಮ ಮನುಷ್ಯನಿಗಿಂತ ಜಾಸ್ತಿನೇ ಇರುತ್ತೆ ಅದು. ಸೊ ಇಟ್ ಕ್ಯಾನ್ ಐಡೆಂಟಿಫೈ ಹೂ ಇಸ್ ಹೂ ಅಂತ ಹೇಳಿ. ಸೊ ಈ ನಾಯಿಗಳ ನಾವು ನಾಯಿ ಅಂತ ಹೇಳಿ ಇದು ಸುಮ್ಮನೆ ಆಗೋದಲ್ಲ. ಮದೋಳ್ ನಾಯಿಗಳಂತಿದೆ, ಮದೋಳ್ ನಾಯಿಗಳು ನಮ್ಮ ಕರ್ನಾಟಕದಿಂದಲೇ ಹೋಗ್ಬೇಕು. ಅದು ಒಳ್ಳೆ ಬೇಟೆ ಶಿಕಾರಿ ನಾಯಿ ಇದ್ದಂಗೆ ಇರ್ತದೆ, ಸೊಂಟ ಸಣ್ಣಕ್ಕೆ ಉದ್ದ ನಾಯಿಗಳು. ಆ ನಾಯಿಗಳನ್ನ ನೋಡಿ ಅದೇ ಅಲ್ಲಿ ಒಳ್ಳೆ ಜಿಂಕೆ ಇದ್ದಂಗೆ ಇರ್ತದೆ. ಅದು ಬಹಳ ಫಾಸ್ಟ್, ಬಹಳ ಫಾಸ್ಟ್ ಅಂತಂದ್ರೆ ತುಂಬಾ ಫಾಸ್ಟ್, ಜಿಂಕೆ ಓಡ್ದಂಗೆ ಓಡುತ್ತೆ. ನೋಡಿ ಅದನ್ನ ಯಾವ ರೀತಿ ಹತ್ತಬೇಕು, ಇಳಿಬೇಕು ಎಲ್ಲ ಹೇಳ್ಕೊಡ್ತಾರೆ. ಅದು ಅದೇ ರೀತಿ ಮಾಡುತ್ತೆ. ಬಹಳ ಬುದ್ಧಿವಂತ ನಾಯಿ. ಯಾಕಂದ್ರೆ ಎಲ್ಲಾ ಕಡೆ ಮನುಷ್ಯರು ತಮ್ಮ ಲೈಫ್ ಅನ್ನು ಯಾಕೆ ರಿಸ್ಕ್ ಮಾಡ್ಕೋಬೇಕು? ಏನಾದ್ರೂ ಅಪಾಯ ಆದ್ರೆ ಹೋಗಿ ಅದನ್ನು ಕಳಿಸಿದ್ರೆ ಅದು ಕಂಡುಹಿಡಿತದೆ ಅದು.
ಜೊತೆಯಲ್ಲಿ ಇರುತ್ತೆ ಅದು. ಆಮೇಲೆ ಕೆಲವೊಂದು ವಿಚಾರಗಳಲ್ಲಿ ಮನುಷ್ಯರಿಗಿಂತ ಶಾರ್ಪ್ ಇರುತ್ತೆ. ಹಾ, ಮತ್ತೆ ಇದಕ್ಕೂ ಸಹ ನಾವು ವೀರ ಚಕ್ರ ಕೊಡ್ತೀವಲ್ಲ, ಓಕೆ, ಇದಕ್ಕೂ ಕೂಡ ಪ್ರಶಸ್ತಿ ಕೊಡ್ತಾರೆ. ಖಂಡಿತ ಪ್ರಶಸ್ತಿ ಕೊಡ್ತೀವಿ. ಇದಕ್ಕೂ ವೀರ ಚಕ್ರ ಟೈಪ್ ಎಷ್ಟೋ ಜನಗಳನ್ನ ಹಿಡಿತದೆ ಟೆರರಿಸ್ಟ್ಗಳನ್ನ, ಅದನ್ನು ವೀರ ಚಕ್ರ ಕೊಡ್ತೀವಿ. ಅಕಸ್ಮಾತ್ ತೀರಿ ಹೋದ್ರೆ ಅದಕ್ಕೆ ಯಾವ ರೀತಿ ಒಬ್ಬ ಸೋಲ್ಜರ್ಗೆ ಅಂತಿಮ ಕ್ರಿಯೆ ಮಾಡ್ತೀವಿ, ಅದೇ ಆ ರೀತಿ ಮಾಡ್ತೀವಿ.